ರಾತ್ರಿಯ ಕತ್ತಲು. ಒಂದು ಪೊಲೀಸ್ ಠಾಣೆ. ಸಾಮಾನ್ಯವಾಗಿ ಜನರಿಗೆ ರಕ್ಷಣೆ ಕೊಡಬೇಕಾದ ಜಾಗ. ಆದರೆ ಅಂದು ಆ ಠಾಣೆಯ ಗೋಡೆಗಳು ಕೇಳಿಸಿಕೊಂಡಿದ್ದು ಇಬ್ಬರು ಅಮಾಯಕರ ನರಳಾಟ ಮತ್ತು ರಕ್ತದೋಕುಳಿಯ ಸದ್ದು. ಅಮ್ಮ, ಬಿಟ್ಬಿಡಿ ಸಾರ್, ನಾವು ಹೊರಟೋಗ್ತೀವಿ, ತಪ್ಪಾಯ್ತು ಸಾರ್ ಎಂದು ಅವರು ಎಷ್ಟು ಗೋಗರಿದರೂ ಆ ಖಾಕಿ ತೊಟ್ಟ ರಾಕ್ಷಸರ ಮನಸ್ಸು ಕರಗಲಿಲ್ಲ. ಆ ತಂದೆ ಮತ್ತು ಮಗ ಮಾಡಿದ ತಪ್ಪಾದರೂ ಏನು? ಕೇವಲ 10 ನಿಮಿಷ ಅಂಗಡಿ ತೆಗೆದಿದ್ದೇ ಆ ಇಬ್ಬರ ಪ್ರಾಣ ತೆಗೆಯುವಷ್ಟು ದೊಡ್ಡ ಅಪರಾಧವಾಗಿದ್ದ. ಇದು ಭಾರತದ ನ್ಯಾಯಾಂಗ ವ್ಯವಸ್ಥೆಯನ್ನೇ ಬೆಚ್ಚಿ ಬೀಳಿಸಿದ, ಪೊಲೀಸ್ ಕ್ರೌರ್ಯದ ಪರಾಕಾಷ್ಠೆಯನ್ನು ತೋರಿದ ತಮಿಳುನಾಡಿನ ಸಾತಾಂಕುಲಂ ಲಾಕಪ್ ಡೆತ್ ಪ್ರಕರಣದ ಕರಾಳ ಸತ್ಯ. ರಕ್ಷಕರೆಂದು ನಂಬಿದ್ದವರೇ ಭಕ್ಷಕರಾದಾಗ ಆ ಇಬ್ಬರು ಅಮಾಯಕರ ಜೀವ ಉಳಿಸಲು ಸಾಧ್ಯವಾಗಲಿಲ್ಲ. ಆದರೆ ಆ ಪಾಪಿಗಳಿಗೆ ತಕ್ಕ ಶಿಕ್ಷೆ ಕೊಡಿಸಲು ವ್ಯವಸ್ಥೆಯ ವಿರುದ್ಧ ಒಬ್ಬ ಸಾಮಾನ್ಯ ಮಹಿಳಾ ಕಾನ್ಸ್ಟೇಬಲ್ ಧೈರ್ಯವಾಗಿ ನಿಂತಳು. ಆ ರಾತ್ರಿ ಲಾಕಪ್ ಒಳಗೆ ನಿಜಕ್ಕೂ ನಡೆದಿದ್ದೇನು? ದಿನಾಂಕ 19 ಜೂನ್ 2020. ಕೊರೋನಾ ಮಹಾಮಾರಿಯ ಭೀತಿಯಿಂದ ದೇಶವೆಲ್ಲ ಲಾಕ್ಡೌನ್ ನಿಯಮಗಳಲ್ಲಿದ್ದ ಸಮಯ. ತಮಿಳುನಾಡಿನ ತೂತುಕುಡಿ ಜಿಲ್ಲೆಯ ಸಾತಾಂಕುಲಂ ಎಂಬ ಪುಟ್ಟ ಟೌನ್. 58 ವರ್ಷದ ಜಯರಾಜ್ ಮತ್ತು 31 ವರ್ಷದ ಅವರ ಮಗ ಬೆನಿಕ್ಸ್ ಅದೇ ಊರಿನಲ್ಲಿ ಮರದ ಕೆಲಸ ಮತ್ತು ಮೊಬೈಲ್ ಅಂಗಡಿ ಇಟ್ಟುಕೊಂಡು ನೆಮ್ಮದಿಯಾಗಿದ್ದವರು. ಅಂದು ಸಂಜೆ ತಮ್ಮ ಅಂಗಡಿಯ ಬಳಿ ನಿಂತಿದ್ದಾಗ ಕೋವಿಡ್ ನಿಯಮ ಉಲ್ಲಂಘನೆ ಮಾಡಿದ್ದಾರೆಂದು ಹೇಳಿ ಪೊಲೀಸರು ಜಯರಾಜ್ ಅವರನ್ನ ಠಾಣೆಗೆ ಕರೆದೊಯ್ಯುತ್ತಾರೆ. ಅಪ್ಪನನ್ನು ಪೊಲೀಸರು ಕರೆದುಕೊಂಡು ಹೋದ ಸುದ್ದಿ ತಿಳಿದ ಮಗ ಬೆನಿಕ್ಸ್ ಆತಂಕದಿಂದ ಠಾಣೆಯತ್ತ ಓಡಿ ಬರುತ್ತಾನೆ. ನಮ್ಮ ತಂದೆಯನ್ನು ಯಾಕೆ ಹಿಡಿದುಕೊಂಡು ಬಂದಿದ್ದೀರಿ ಎಂದು ಧೈರ್ಯವಾಗಿ ಪ್ರಶ್ನಿಸುತ್ತಾನೆ. ಆದರೆ ಅದೇ ಆತ ಮಾಡಿದ ಅತಿದೊಡ್ಡ ತಪ್ಪಾಗಿತ್ತು. ಒಬ್ಬ ಸಾಮಾನ್ಯ ಯುವಕ ತಮ್ಮನ್ನು ಪ್ರಶ್ನೆ ಮಾಡಿದ ಎಂಬ ಕಾರಣಕ್ಕೆ ಪೊಲೀಸರ ಅಹಂಕಾರ ಮತ್ತು ದರ್ಪ ನೆತ್ತಿಗೇರಿತ್ತು. ನನ್ನನ್ನೇ ಪ್ರಶ್ನೆ ಮಾಡ್ತೀಯಾ? ನಿನಗೆ ಎಷ್ಟು ದಮ್ಮಿದೆ ಎಂದು ಗರ್ಜಿಸಿದ ಆ ಪೊಲೀಸರು ಮಗನನ್ನು ಲಾಕಪ್ ಒಳಗೆ ತಳ್ಳಿದರು. ಅಲ್ಲಿಂದ ಶುರುವಾಗಿದ್ದು ಮಾನವೀಯತೆಯೇ ನಾಚುವಂತಹ ರಾಕ್ಷಸಿ ಕೃತ್ಯ. ಆ ಇಡೀ ರಾತ್ರಿ ಠಾಣೆಯಲ್ಲಿದ್ದ ಸಬ್ ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್ ಹಾಗೂ ಕಾನ್ಸ್ಟೇಬಲ್ಗಳು ಸೇರಿ ಲಾಠಿಗಳಿಂದ ಹಿಗ್ಗಾಮುಗ್ಗಾ ಹೊಡೆದರು. ಹೊಡೆತದ ರಭಸಕ್ಕೆ ಅವರ ದೇಹದಿಂದ ರಕ್ತ ಚಿಮ್ಮಿ ಠಾಣೆಯ ಗೋಡೆಗಳಿಗೆ ಸಿಡಿಯುತ್ತಿತ್ತು. ರಕ್ತಸಿಕ್ತವಾದ ಆ ನೆಲವನ್ನು ಸ್ವತಃ ಆ ತಂದೆ ಮಗನ ಕೈಯಿಂದಲೇ ಒರೆಸಿದರು. ಒಂದಲ್ಲ ಎರಡಲ್ಲ, ಪೊಲೀಸ್ ಠಾಣೆಯಲ್ಲಿದ್ದ ಎಲ್ಲಾ ಲಾಠಿಗಳು ಮುರಿಯುವವರೆಗೆ ಹೊರಗಡೆಯಿಂದ ಬೇರೆ ಲಾಠಿಗಳನ್ನು ತರಿಸಿಕೊಂಡು ಮನಬಂದಂತೆ ಬಡಿಯುತ್ತಲೇ ಇದ್ದರು. ಅಪ್ಪನ ಎದುರು ಮಗನಿಗೆ, ಮಗನ ಎದುರು ಅಪ್ಪನಿಗೆ ವಿವಸ್ತ್ರಗೊಳಿಸಿ ಅಮಾನವೀಯವಾಗಿ ಚಿತ್ರಹಿಂಸೆ ನೀಡಿದರು. ಠಾಣೆಯ ಹೊರಗೆ ನಿಂತಿದ್ದ ಕುಟುಂಬಸ್ಥರಿಗೆ ಮತ್ತು ವಕೀಲರಿಗೆ ಇವರ ಆರ್ತನಾದ ಕೇಳಿಸುತ್ತಿದ್ದರು. ಒಳಗೆ ಹೋಗಲು ಆ ಪೊಲೀಸರು ಬಿಡಲಿಲ್ಲ. ತಾವೇ ರಕ್ತದ ಮಡುವಿನಲ್ಲಿ ಒದ್ದಾಡುತ್ತಿದ್ದರು. ಆ ತಂದೆ ಮಗನಿಗೆ ಕುಡಿಯಲು ಒಂದು ಹನಿ ನೀರೂ ಸಿಗಲಿಲ್ಲ. ರಕ್ತಸ್ರಾವ ಮುಚ್ಚಿ ಹಾಕಲು ಅವರಿಗೆ 6 ಲುಂಗಿಗಳನ್ನು ಒಂದರ ಮೇಲೊಂದರಂತೆ ತೊಡಸಲಾಗಿತ್ತು. ಮರುದಿನ ಯಾವುದೇ ತಪಾಸಣೆ ಮಾಡದೆ ಮ್ಯಾಜಿಸ್ಟ್ರೇಟ್ ಕೇವಲ ದೂರದಿಂದಲೇ ನೋಡಿ ಅವರನ್ನು ಕಸ್ಟಡಿಗೆ ಕಳುಹಿಸಿದರು. ಫೇಕ್ ಮೆಡಿಕಲ್ ರಿಪೋರ್ಟ್ ಸೃಷ್ಟಿಸಿ ಅವರನ್ನು 107 ಕಿಲೋಮೀಟರ್ ದೂರದ ಕೋವಿಲ್ಪಟ್ಟಿ ಜೈಲಿಗೆ ಕಳುಹಿಸಲಾಯಿತು. ಆ ಹೊಡೆತದ ತೀವ್ರತೆಗೆ ಜೂನ್ 22ರಂದು ರಾತ್ರಿ 9ವರೆಗೆ ಮಗ ಬೆನಿಕ್ಸ್ ಇಂಟರ್ನಲ್ ಬ್ಲೀಡಿಂಗ್ನಿಂದ ಪ್ರಾಣ ಬಿಟ್ಟರೆ, ಮರುದಿನ ಬೆಳಗಿನ ಜಾವ 4ವರೆಗೆ ತಂದೆ ಜಯರಾಜ್ ಕೂಡ ಲಂಗ್ಸ್ ಬ್ರೇಕ್ ಡೌನ್ ಆಗಿ ಉಸಿರಾಟದ ತೊಂದರೆಯಿಂದ ನರಳಿ ಕೊನೆಯುಸಿರೆಳೆದರು. ಇಬ್ಬರ ಸಾವು ಸಹಜ ಸಾವು ಎಂದು ಕತೆ ಕಟ್ಟಲು ಪೊಲೀಸರು ಸಕಲ ಸಿದ್ಧತೆ ಮಾಡಿಕೊಂಡಿದ್ದರು. ಠಾಣೆಯ ಸಿಸಿಟಿವಿ ದೃಶ್ಯಗಳನ್ನು ಡಿಲೀಟ್ ಮಾಡಲಾಗಿತ್ತು. ರಕ್ತದ ಕಲೆಗಳನ್ನು ತೊಳೆಯಲಾಗಿತ್ತು. ವಿಚಾರಣೆಗೆ ಬಂದ ಮ್ಯಾಜಿಸ್ಟ್ರೇಟ್ಗೆ ಬೆದರಿಕೆ ಹಾಕುವಷ್ಟರ ಮಟ್ಟಿಗೆ ಆ ಪೊಲೀಸರು ಮೆರೆಯುತ್ತಿದ್ದರು. ಆದರೆ ಆ ರಾತ್ರಿ ಠಾಣೆಯಲ್ಲಿ ನಡೆದ ಪ್ರತಿಯೊಂದು ಘಟನೆಗೂ ಒಬ್ಬರು ಪ್ರತ್ಯಕ್ಷ ಸಾಕ್ಷಿಯಾಗಿದ್ದರು. ಅವರೇ ಅದೇ ಠಾಣೆಯಲ್ಲಿ ನೈಟ್ ಡ್ಯೂಟಿಯಲ್ಲಿದ್ದ ಮಹಿಳಾ ಕಾನ್ಸ್ಟೇಬಲ್ ರೇವತಿ. ಠಾಣೆಯಲ್ಲಿ ಆ ತಂದೆ ಮಗನಿಗೆ ಕುಡಿಯಲು ಕಾಫಿ ಕೊಟ್ಟಾಗಲೂ ಮದ್ಯದ ಅಮಲಿನಲ್ಲಿದ್ದ ಸಬ್ ಇನ್ಸ್ಪೆಕ್ಟರ್ ಆ ಕಾಫಿ ಲೋಟವನ್ನು ಒದ್ದು ರೇವತಿಯವರನ್ನು ಹೊರಗೆ ಕಳುಹಿಸಿದ್ದರು. ಆ ಘಟನೆಯಿಂದ ರೇವತಿ ತೀವ್ರವಾಗಿ ನೊಂದಿದ್ದರು. ಸಿಬಿಐ ಅಧಿಕಾರಿಗಳ ಮುಂದೆ ಕಣ್ಣೀರಿನಟ್ಟ ನಿಂತ ರೇವತಿ, ಸರ್, ನನ್ನ ಕೆಲಸ ಕಿತ್ತುಕೊಳ್ಳಲ್ಲ, ನನ್ನ 2 ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡ್ತೀನಿ ಅಂದರೆ ಆ ದಿನ ಲಾಕಪ್ನಲ್ಲಿ ನಡೆದ ಎಲ್ಲಾ ಸತ್ಯವನ್ನು ಬಾಯಿ ಬಿಡ್ತೀನಿ ಎಂದು ಧೈರ್ಯ ಮಾಡಿ ನಡೆದದ್ದನ್ನೆಲ್ಲ ಎಳೆಯಾಗಿ ಬಿಚ್ಚಿಟ್ಟರು. ತಮ್ಮದೇ ಇಲಾಖೆಯ ಮೇಲಾಧಿಕಾರಿಗಳ ವಿರುದ್ಧ, ಪ್ರಭಾವಿ ವ್ಯವಸ್ಥೆಯ ವಿರುದ್ಧ ನಿಲ್ಲಲು ಎಂಥವರಿಗೂ ಧೈರ್ಯ ಬರುವುದಿಲ್ಲ. ಆದರೆ
ರೇವತಿಯವರ ಆ ಒಂದು ಹೇಳಿಕೆ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ನೀಡಿತು. ಗೋಡೆ ಮೇಲಿದ್ದ ರಕ್ತ, ಮುರಿದ ಲಾಠಿಗಳ ಮೇಲಿದ್ದ ರಕ್ತದ ಕಲೆಗಳನ್ನು ಸಿಬಿಐ DNA ಪರೀಕ್ಷೆಗೆ ಒಳಪಡಿಸಿದಾಗ ಸತ್ಯ ಬಯಲಾಯಿತು. ಸುಮಾರು 135 ಸಾಕ್ಷಿಗಳ ವಿಚಾರಣೆ ನಡೆಯಿತು. ಅಂತಿಮವಾಗಿ ಆ 9 ಜನ ಪಾಪಿ ಪೊಲೀಸರಿಗೆ ನ್ಯಾಯಾಲಯವು ಜೀವಾವಧಿ ಶಿಕ್ಷೆ ಮತ್ತು 1,40,00,000 ರೂಪಾಯಿ ದಂಡ ವಿಧಿಸಿತು. ಒಂದು ಸಣ್ಣ ಅಹಂಕಾರ, ಅಧಿಕಾರದ ಮದ, ಇವೆರಡೂ ಸೇರಿ ಒಂದು ಕುಟುಂಬವನ್ನು ಸರ್ವನಾಶ ಮಾಡಿತ್ತು. ಆದರೆ ಆ ಇಬ್ಬರು ಅಮಾಯಕರ ಆತ್ಮಕ್ಕೆ ಕೊನೆಗೂ ನ್ಯಾಯ ಸಿಕ್ಕಿತು. ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಪೊಲೀಸರಿಗೆ ಅವರದೇ ಇಲಾಖೆ ಆಧಾರಗಳ ಮೂಲಕ ಅತಿ ಕಠಿಣ ಶಿಕ್ಷೆ ವಿಧಿಸಲಾಯಿತು. ಯಾರು ಕಾನೂನನ್ನು ಕಾಪಾಡಬೇಕಿತ್ತೋ ಅವರೇ ಅದನ್ನು ಮೀರಿದಾಗ ಸಮಾಜದಲ್ಲಿ ರೇವತಿಯಂತಹ ಬೆರಳೆಣಿಕೆಯ ಪ್ರಾಮಾಣಿಕ ಜೀವಗಳು ಮಾತ್ರವೇ ಕೊನೆಯ ಆಶಾಕಿರಣವಾಗಿ ಉಳಿಯುತ್ತವೆ.